ಸ್ಕೂಲು, ಆಪ್ಕಾಮ್ಸು, ನಂದಿನಿ ಪಾರ್ಲರು ಈ ಥರ ಎಲ್ಲ ಕೊಟ್ಟಾಗ ಭಾಳ ಜಾಗ ಅದಕ್ಕೆ ಹೋಗಿತ್ತು. ಸೊ ಅದಾದಮೇಲೆ ನಾವು ಮತ್ತೆ 9 acres ಜಾಗ ತೊಗೊಂಡಾಗ ಒಂದು ಆಲ್ಮೋಸ್ಟು 594 ಸೈಟ್ಸ್ ಬೆನಿಫಿಷರೀಸ್ಗೆ ಕೊಡಲಿಕ್ಕೆ ಈ ಪ್ಲ್ಯಾನ್ ಅಪ್ರೂವಲ್ ಆಗಿತ್ತು. ಅದರ ಅನುಮೋದನೆಗೆ ಇವತ್ತು ಪ್ರಾಧಿಕಾರಕ್ಕೆ ಬಂದಿತ್ತು, ಫೈನಲ್ ಆಗಿ ಅನುಮೋದನೆಗೆ. ಸೊ ಎಲ್ಲ ಪ್ರೋಸೆಸ್ ಆಗ್ತಾ ಇರೋದ್ರ ಜೊತೆಯಲ್ಲಿ ಅದು ಇವತ್ತು ಫಸ್ಟ್ ಸಬ್ಜೆಕ್ಟು. ಅದಾದಮೇಲೆ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಭೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಂತ್ರಿಗಳು ಆಗಿರುವಂಥವರು. ನಾವು KGFನಲ್ಲಿ ನಾವು ಇರ್ಬೋದು, ಮತ್ತು ಬಂಗಾರಪೇಟೆಯ ಶಾಸಕರಾಗಿರುವಂಥ ಸೋದರರು ನಾರಾಯಣಸ್ವಾಮಿ ಅಣ್ಣವರು ಇರ್ಬೋದು, ನಾವು ಈ ಭಾಗದಲ್ಲಿ ಒಂದು IT ಕಂಪನಿ, ಸಾಫ್ಟ್ವೇರ್ ಕಂಪನಿ ಬರಬೇಕು ಅಂತಂದರೆ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಜಾಗ ಕೊಡಬೇಕು ಅಂತ ಒತ್ತಾಯ ಮಾಡಿದಾಗ ನಮ್ಮಲ್ಲಿ BMLಯಿಂದ ತೊಗೊಂಡಿದ್ದ 994 acres ಜಾಗದಲ್ಲಿ 294 acres ಒಂದೇ ಸ್ಟ್ರೆಚ್ಚಲ್ಲಿರುವಂಥ ಜಾಗನ ಕೊಟ್ಟಿರ್ತೀವಿ. ಅದು ಒಂದು ವರ್ಷದ ಕಾಲ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಕಾಣದೆ ಕುಂಠಿತವಾಗಿರುತ್ತೆ. ಮತ್ತು ಸದನದಲ್ಲಿ ವಿಸ್ತಾರವಾಗಿ ಚರ್ಚೆ ಆದಾಗ ನನ್ನ ಮತ್ತು ಸ್ಥಳೀಯವಾಗಿರೋ ನಾನು ಮತ್ತು ಪಕ್ಕದ ಬಂಗಾರಪೇಟೆ ಶಾಸಕರು ಇಬ್ಬರೂ ಸೇರಿ ಅದಕ್ಕೆ ಜಾಸ್ತಿ ಒತ್ತನ್ನು ಕೊಡಬೇಕು, ಇಂಟಿಗ್ರೇಟೆಡ್ ಟೌನ್ಶಿಪ್ನ ನೀವು ಕಾರ್ಯರೂಪಕ್ಕೆ ತರಬೇಕು, ಮತ್ತು ನೀವು ಕಾಲಾವಕಾಶ ಏನು ತೊಗೊಂಡು ಅಷ್ಟರಲ್ಲೇ ನೀವು ಅದನ್ನು ಡೆವಲಪ್ ಮಾಡಬೇಕಾಗಿತ್ತು, ಗಮನ ಹರಿಸಲಿಲ್ಲ ಅಂತಂದಾಗ ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಅದನ್ನು ಪ್ರಸ್ತಾವನೆಯನ್ನು ತಗೊಂಡು ಬಜೆಟಲ್ಲಿ ಘೋಷಣೆ ಆದಮೇಲೆ ಅವರು ನಮ್ಮ ಜೊತೆ ಪ್ರವಾಸ ಮಾಡ್ತಾರೆ. ಕಳೆದ 10-15 ದಿನಗಳಲ್ಲಿ ಪ್ರವಾಸ ಮಾಡಿ ಹೋದ್ಮೇಲೆ ಮತ್ತೆ ಅದಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಂದ 20 crores ಮಂಜೂರು ಮಾಡಬೇಕು ಅಂತ ಪ್ರಸ್ತಾವನೆ ಕೊಡ್ತಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿ ದೀಪಾ ಚೋಲನ್ ಅವರು ಏನಿದೆ 294 acres ಜಾಗನ ಲೆವೆಲಿಂಗ್ ಮಾಡಿ, ಜಂಗಲ್ ಕ್ಲಿಯರೆನ್ಸ್ ಮಾಡಿ, ರೋಡ್ಸ್ ಮಾಡಿ, ಅಂದರೆ ಅದಕ್ಕೆ ಸುತ್ತು ರೋಡ್ಸ್ ಯಾವ ಥರ ಮಾಡಬೇಕು ರೋಡ್ಸು ಮಾಡಿ, ಮತ್ತು ಆ ಜಾಗಕ್ಕೆ ಸೇಫ್ಟಿ ಮೆಷರ್ಸ್ ಮಾಡಬೇಕು ಅಂತ ಚೈನ್ ಲಿಂಕ್ ಫೆನ್ಸಿಂಗ್ ಎಲ್ಲ ಮಾಡಿ ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ಗೆ ಪ್ರಾವಿಷನ್ ಮಾಡಿ ಅಂತ 20 crores ಪ್ರಾವಿಷನ್ ಮಾಡ್ತಾರೆ. ಮತ್ತು ಅದರದ್ದೇ ಅಧ್ಯಕ್ಷರಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ಗೆ ಅಧ್ಯಕ್ಷರಾಗಿದ್ದಾರೆ ಬಂಗಾರಪೇಟೆಯ ಶಾಸಕರಾಗಿರೋದ್ರಿಂದ ಅವ್ರ ಮುಖಾಂತರ ಅವ್ರಿಗೂ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಇದನ್ನು ಆದಷ್ಟು ಬೇಗ ಶೀಘ್ರಗತಿಯಲ್ಲಿ ಇದನ್ನು PPP ಮಾಡಲಲ್ಲಿ ಭಾಳ ಜನ ಇನ್ವೆಸ್ಟರ್ಸ್ ಬರಬೇಕು ಅಂತಂದರೆ ಇದು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂದರೆ 50% ಕಮರ್ಷಿಯಲ್ ಪರ್ಪಸ್ಗೆ, ಅಂದರೆ IT ಮತ್ತು ಸಾಫ್ಟ್ವೇರ್ ಕಂಪನೀಸ್ನ ಅಲ್ಲಿ ಬರುವಂಥ ಇನ್ಫ್ರಾಸ್ಟ್ರಕ್ಚರ್ಸ್ನ ಅಲ್ಲಿ ತರ್ತಾರೆ. ಆಮೇಲೆ ಇನ್ನು 20% ಅದರಲ್ಲಿ ಇನ್ನೊಂದು 20 acres ಏನು ಮಾಡ್ತಾರೆ, ರೋಡ್ಸು ಇನ್ಫ್ರಾಸ್ಟ್ರಕ್ಚರ್ಸ್ಗೆ ಮಾಡ್ತಾರೆ. ಸ್ಕೂಲ್ಸ್ಗೆ, ಬ್ಯಾಂಕಿಂಗ್ ಸಿಸ್ಟಮ್ಗೂ ಕೂಡ ಇದೇ ಜಾಗದಲ್ಲಿ ಡೆವಲಪ್ ಮಾಡ್ತಾರೆ. ಮತ್ತು ಇನ್ನೊಂದು 10 acres ಪಾರ್ಕ್ಸ್ ಆಗಿ ಡೆವಲಪ್ ಮಾಡ್ತಾರೆ. ಸೊ ಇದು ಎಲ್ಲ ಬೇರೆ ಡೆಲ್ಲಿಯಲ್ಲಿ ಮತ್ತು ಬ್ಯಾಂಗ್ಳೂರಲ್ಲಿ ಯಾವ ರೀತಿ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಒಂದು ರೋಲ್ ಮಾಡೆಲ್ ಆಗಿ ಮಾಡಿದ್ದಾರೆ, ಅದೇ ಥರನೇ ಒಂದು ಏಜೆನ್ಸಿ ಏನಿದೆ ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ದು ಒಂದು ಬೋರ್ಡ್ ಇದೆ, ಅದರ ಅಧ್ಯಕ್ಷರು ಕೂಡ ಬಂಗಾರಪೇಟೆ ಶಾಸಕರಾಗಿರೋದ್ರೆ ಅವ್ರ ಕಡೆಯಿಂದನೂ ಒಂದು PPP ಮಾಡೆಲಲ್ಲಿ ಒಂದು ಪ್ಲ್ಯಾನ್ನ ಪ್ರಸ್ತಾವನೆ ಕೂಡ ಮಾಡ್ತಾ ಇದ್ದಾರೆ. ಇನಿಷಿಯಲ್ ಆಗಿ 20 ಕೋಟಿಯನ್ನು ಮಂತ್ರಿಗಳು ಬಂದೋದ್ಮೇಲೆ ನಾವಿಬ್ಬರು ಶಾಸಕರು ಅದನ್ನು ಗೌರವಿಸ್ತೀವಿ ಮತ್ತು ಶೀಘ್ರಗತಿಯಾಗಿ ಈ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ತೀವಿ. ಇವತ್ತು ಅವರಿಲ್ಲ, ಬಂಗಾರಪೇಟೆ ಶಾಸಕರು ಬೇರೆ ಏನೋ ಕಾರ್ಯಕ್ರಮದ ಒತ್ತಡದಿಂದ ಹೊರಗಡೆ ಹೋಗಿರೋದ್ರಿಂದ ನಮ್ಮಿಬ್ಬರದು ಜವಾಬ್ದಾರಿ ಆಗಿದೆ. ಇಂಟಿಗ್ರೇಟೆಡ್ ಟೌನ್ಶಿಪ್ ಇಬ್ಬರೂ ಸೇರಿ ಎರಡೂ ಕ್ಷೇತ್ರಕ್ಕೆ ಅನುಕೂಲ ಆಗುವಂಗೆ, ಎರಡೂ ಕ್ಷೇತ್ರದ ವಿದ್ಯಾವಂತ ಯುವಕರಿಗೆ ಅನುಕೂಲ ಆಗುವಂಥ ದೂರದೃಷ್ಟಿಯಿಂದ ಈ ಪ್ರಾಜೆಕ್ಟ್ನ ನಾವು ಮಾಡಿಸ್ತಾ ಇದ್ದೀವಿ ಮಂತ್ರಿಗಳ ಹತ್ರ ಹಠ ಮಾಡಿ. ಸೊ ಅದು ಮೊದಲನೇ ಹಂತದ ಪ್ರಯತ್ನದಲ್ಲಿ 20 ಕೋಟಿಯ ಅನುದಾನನ ಬಿಡುಗಡೆ ಮಾಡಿದ್ದಾರೆ. ಅದರ ಪ್ರಸ್ತಾವನೆ ಇವತ್ತು ಮೀಟಿಂಗಲ್ಲಿತ್ತು. ಸೊ ಮಂತ್ರಿಗಳಿಗೂ ಧನ್ಯವಾದಗಳು ಹೇಳ್ತೀವಿ. ಇದನ್ನು ಹೆಜ್ಜೆಯನ್ನು ಫಾಲೋ ಅಪ್ ಮಾಡಲಿಕ್ಕೆ ಕಮಿಷನರ್ ಇರ್ಬೋದು, ಪ್ರಾಧಿಕಾರದ ಅಧ್ಯಕ್ಷರಿರ್ಬೋದು, ನಮ್ಮ ಆದಿಯಾಗಿ ಇದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಮಿಡಿಯೇಟ್ ಆಗಿ ನಮಗೆ ಸೆಷನ್ ಟೈಮಲ್ಲೇ ಮೀಟಿಂಗ್ ಕರೆದ್ರು, ವಿಸಿಟ್ ಮಾಡ್ಕೊಂಡು ಹೋದ್ಮೇಲೆ ಆಮೇಲೆ ಅದಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟರಿ, ಅಂದರೆ ಇವರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಯಾರಿದ್ದಾರೆ ಆ ಇಲಾಖೆಗೆ, ಮತ್ತು ನಮ್ಮ ಪೌರಾಯುಕ್ತರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ, ನಗರಾಭಿವೃದ್ಧಿ ಮತ್ತು ಪ್ರಾಧಿಕಾರ, ಪ್ಲ್ಯಾನಿಂಗು ಮತ್ತು ಡೆವಲಪ್ಮೆಂಟ್ ಎರಡಕ್ಕೂ ಪ್ರಿನ್ಸಿಪಲ್ ಸೆಕ್ರೆಟರಿ ಯಾರಿಗಾರು ಕರೆಸಿ ಇಮ್ಮಿಡಿಯೇಟಾಗಿ ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡಬೇಕು ಅಂತಂದರೆ ನೀವು ಗ್ರ್ಯಾಂಟ್ ಕೊಡಬೇಕು ಅಂತ ಹೇಳಿ ಇಮ್ಮಿಡಿಯೇಟಾಗಿ ಆ ಪ್ಲ್ಯಾನಿಂಗ್ ಮಾಡಿಸ್ತಾರೆ. ಆ ಪ್ಲ್ಯಾನಿಂಗ್ ಮಾಡಿರೋದ್ರಿಂದ ಇವರಿಗೀಗ 20 crores ಅದನ್ನು ಅಪ್ರೂವಲ್ ಮಾಡ್ತಾರೆ ಮಿನಿಸ್ಟ್ರು. ಮೇಡಮ್, ಕುಡಿಯೋ ನೀರು ವ್ಯವಸ್ಥೆ
ಆಮೇಲೆ 294 acresನ ಸೇಫ್ಟಿ ಮಾಡಲಿಕ್ಕೆ ಫೆನ್ಸಿಂಗ್ ಜೊತೆಯಲ್ಲಿ ಸರ್ವೆ ಅವರು ಗ್ರೌಂಡ್ ಸರ್ವೆ ಮಾಡಿ ಆ ಜಾಗ ಎಲ್ಲ ಅದ್ಬಸ್ತು ಮಾಡ್ತಾರೆ. 294 acres ಕೂಡ ಫೆನ್ಸ್ ಜೊತೆ ಚೈನ್ ಲಿಂಕ್ ಅಲ್ಲಿ ಸೇಫ್ಟಿ ಮೆಷರ್ಸ್ ಮಾಡ್ತಾರೆ. ರೋಡ್ಸ್ ಅದಾದ್ಮೇಲೆ ನಮ್ಗೆ ಈ ಕಡೆ ಟುವರ್ಡ್ಸ್ KGF ಆಮೇಲೆ ಬಂಗಾರಪೇಟೆಗೆ ರೋಡ್ಸು ಅದಕ್ಕೆ ಕನೆಕ್ಟಿಂಗ್ ರೋಡ್ಸ್ನ ಮಾಡ್ತಾರೆ, ಪ್ರೊವಿಷನ್ ಮಾಡ್ಕೊಂಡಿದ್ದಾರೆ. ಸೊ ಇದೊಂದು ಯಾವುದೇ ಒಂದು ಕಂಪನಿ ಎಮರ್ಜ್ ಆಗುತ್ತೆ ಅಂತ ಅಂದರೆ, ಯಾವುದೇ ಒಂದು ಕಂಪನಿ ಒಂದು 3,000-5,000 ಜನ ಕೆಲಸ ಮಾಡ್ತಾರೆ ಅಂದರೆ ಅದಕ್ಕೆ ಒಂದು ಮಾಸ್ಟರ್ ಪ್ಲ್ಯಾನ್ ಆಗ್ತಾ ಇದೆ PPP ಮಾಡೆಲಲ್ಲಿ. ಅರ್ಬನ್ ವಾಟರ್ ಸಪ್ಲೈ ಅವರು, ನಗರಾಭಿವೃದ್ಧಿಯವರು, ಪ್ರಾಧಿಕಾರದವರು, ಅದಾದಮೇಲೆ UD ಹಂತದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಹಂತದಲ್ಲಿ ಅದೊಂದು ದೊಡ್ಡದು ಮಾಸ್ಟರ್ ಪ್ಲ್ಯಾನ್ ಆಗುತ್ತೆ. ಆ ಇನ್ಫ್ರಾಸ್ಟ್ರಕ್ಚರ್ಸ್ಗೆಲ್ಲ ಈ ದುಡ್ಡು ಸಾಕಾಗಲ್ಲ. ಸೇ ಅಬೌಟ್ 300 to 500 crores ಬೇಕಾಗುತ್ತೆ ಅವೆಲ್ಲನೂ ವಾಟರ್ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಮತ್ತು ಏನೇನು ಇನ್ಫ್ರಾಸ್ಟ್ರಕ್ಚರ್ಸ್ ಬರುತ್ತೆ ಅಂತ ಡೆವಲಪ್ ಮಾಡಿ, ಅವರು ಅಟ್ಲೀಸ್ಟ್ ಡೆವಲಪ್ ಮಾಡಿ ಆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡೋದಕ್ಕೂ ಸರ್ಕಾರದಲ್ಲಿ ಒಂದು 300-500 ಕೋಟಿ ಬೇಕಾಗುತ್ತೆ. ಅದಾದಮೇಲೆ PPP ಮಾಡೆಲಲ್ಲಿ ಯಾಕೆ ಮಾಡ್ತಾರೆ ಅಂದರೆ ಸ್ಟ್ರಕ್ಚರ್ಸ್ ಬೇಕಾಗುತ್ತೆ. ಯಾವುದೇ ಒಂದು ಕಂಪ್ನಿ ಬರಬೇಕಂದ್ರೆ ಸ್ಟ್ರಕ್ಚರ್, ಸಾಫ್ಟ್ವೇರ್ ಕಂಪ್ನಿ ಬರಬೇಕು, IT ಕಂಪ್ನಿ ಬರಬೇಕು, ಪಾರ್ಕ್ಸ್ ಡೆವಲಪ್ ಆಗಬೇಕು ಅಂತೆಲ್ಲ ಅಂದ್ರೂ ಕೂಡ ಒಂದು ಮಾಸ್ಟರ್ ಪ್ಲ್ಯಾನ್ ಅದರದೇ ಆದ ಒಂದು ವಿನ್ಯಾಸ ರೆಡಿ ಆಗಬೇಕಾಗುತ್ತೆ. ಅದು ಇದು ಮೊದಲನೇ ಇಡೀ ರಾಜ್ಯದಲ್ಲಿ ನಮ್ಮ KGFಲ್ಲಿ ಆಗ್ತಾ ಇರೋದು ಇಂಟಿಗ್ರೇಟೆಡ್ ಟೌನ್ಶಿಪ್. ಇದೇ ಮೊದಲನೇ ಬಾರಿಗೆ ಪ್ರಾಧಿಕಾರದಿಂದ. ಹಿಂದೆ ಯಾವಾಗ ಬೇರೆ ರೀತಿ ಆಗುತ್ತೆ ಗೊತ್ತಿಲ್ಲ. ಪ್ರಾಧಿಕಾರ ಜವಾಬ್ದಾರಿ ತಗೊಂಡು ಉಸ್ತುವಾರಿ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅವರ ಉಸ್ತುವಾರಿಯಲ್ಲಿನೇ ಈ ಎಲ್ಲ ಇಲಾಖೆಗಳ ಸಮನ್ವಯ ಜೊತೆ ಮಾಡ್ತಾ ಇದ್ದಾರೆ. ಸೊ ಕಂಪ್ನೀಸ್ ಹಾಗೆ ಬರಲ್ಲ, ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಟ್ರೇ ಕಂಪ್ನಿನೂ ಕೂಡ ಇಲ್ಲಿ ಬರುತ್ತೆ. ಇವೆಲ್ಲ ಗೊತ್ತಿರೋದ್ರಿಂದ ಫಸ್ಟ್ ಸ್ಟೇಜ್ನ ಮೊದಲನೇ ಹಂತಕ್ಕೆ ಅವರು ಬಂದಿದ್ದಾರೆ. ಸೊ ಅದಕ್ಕೆ 20 ಕೋಟಿ ಅಂತ ರಿಲೀಸ್ ಮಾಡಿ ಇದು ಮೀಟಿಂಗಲ್ಲಿ ಇವತ್ತು ಒಂದು ಚರ್ಚೆ ಆಗಿದೆ. ಎಲಾಬ್ರೇಟ್ ಆಗಿ ನಾವು ಚರ್ಚೆನೂ ಮಾಡಿದ್ದೀವಿ. ಬಂಗಾರಪೇಟೆಯ ಶಾಸಕರ ಅನುಪಸ್ಥಿತಿಯಲ್ಲಾಗಿದೆ ಮತ್ತು ಅವರು ಕೂಡ ಅಧ್ಯಕ್ಷರಿದ್ದಾರೆ. ಕರ್ನಾಟಕ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇದಕ್ಕೆ ಅವರು ಇರೋದ್ರಿಂದ ಆ ಜಾಗದಿಂದಲೂ ಕೆಲವೊಂದೆಲ್ಲ ಡೆವಲಪ್ಮೆಂಟು ಲೋನ್ ತಗೋತೀವಿ. ಅಲ್ಲಿ ವರ್ಲ್ಡ್ ಬ್ಯಾಂಕ್ ಅವರಿಗೆ 2,000 crores ಸಾಲ ಕೊಡ್ತಾರೆ. ವರ್ಲ್ಡ್ ಬ್ಯಾಂಕ್ ಕೊಡುತ್ತೆ. ಅದು ಯಾವಾಗಲೂ ಮೆಟ್ರೋಗೆ ಹೋಗ್ತಾ ಇತ್ತು, ಬೆಂಗಳೂರು ಡೆವಲಪ್ಮೆಂಟಿಗೆ ಹೋಗ್ತಾ ಇತ್ತು. ಈ ಸತಿ ನಮ್ಮ ಟೌನ್ಶಿಪ್ಗೂ ಸಾಕಷ್ಟು ಹಣ ಬರುತ್ತೆ. ಈ ಸತಿನೂ ಕೂಡ ನಮಗೂ ಇಬ್ಬರು ಜೊತೆಯಲ್ಲಿದ್ದಾಗ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ. ಬಂದ್ಬಿಟ್ಟು ನಮಗೆ ಟೋಟಲ್ ಎಕ್ಸ್ಪೆಂಡಿಚರ್ 8,84,85,630 ಟೋಟಲ್ ಬರುತ್ತೆ ಅಂತ ಆದಾಯ ಬರುತ್ತೆ ಅಂದ್ಕೊಂಡಿದ್ದೀವಿ. ಅದರಲ್ಲಿ ಪ್ರಾಫಿಟ್ ನಮಗೆ ಬಂದ್ಬಿಟ್ಟು 1,75,80,799 ಬರುತ್ತೆ ಮೇಡಮ್. ಇದರಲ್ಲಿ ನಮಗೆ 8 ಕಡಿಕೆ ಇದೆ ಮೇಡಮ್. ಅದರಲ್ಲಿ ಸಾಮಾನ್ಯ ವಿಭಾಗದಲ್ಲಿ 2,86,77,750 ಬರುತ್ತೆ ಮೇಡಮ್. ಕೆರೆ ಅಭಿವೃದ್ಧಿ ಶುಲ್ಕದಲ್ಲಿ 54 ಲಕ್ಷ ಬರುತ್ತೆ ಮೇಡಮ್. ಅದು ಅಂದಾಜು ಹಾಕೊಂಡಿದ್ದೀವಿ, ಆಮೇಲೆ ವೆಚ್ಚ ಹಾಕೊಂಡಿದ್ದೀವಿ ಮೇಡಮ್. ಇದರಲ್ಲಿ ಈಗೇನೆ ಲೆಸ್ನಲ್ಲಿ 84 ಲಕ್ಷ ಬರುತ್ತೆ, 80 ಲಕ್ಷ ಖರ್ಚು ಮಾಡ್ತೀವಿ ಅಂತ ಅದು ಹಾಕೊಂಡಿದ್ದೀವಿ ಮೇಡಮ್. ಆಮೇಲೆ ಇದು ಪಾರ್ಕ್ ಮತ್ತು CA ಸೈಟ್ದು ಅದು 74,80,000 ಮತ್ತು ಸ್ಲಮ್ಸ್ ಎಷ್ಟು ಬಂದ್ಬಿಟ್ಟು 1,32,500 ಆದಾಯ ಬರುತ್ತೆ ಅಂದ್ಬಿಟ್ಟು ಅದು ಖರ್ಚು 3,70,000 ಹಾಕೊಂಡಿದ್ದೀವಿ ಮೇಡಮ್. ಅದೇ ಡೆವಲಪ್ಮೆಂಟ್ ವಿಭಾಗ 1ರಲ್ಲಿ 2,70,00,000 ಅಂತ ಹಾಕೊಂಡಿದ್ದೀವಿ. 70,13,315 ಆದಾಯ ಅಂತ ಇದೀವಿ. ಅದರಲ್ಲಿ ಖರ್ಚು 1,77,00,000. ಯಾಕಂದರೆ ನಮ್ಮಲ್ಲಿ 5 ಕೋಟಿ ಚಿಲ್ಲರೆ ಇರೋದ್ರಿಂದ ನಾವು ಇಷ್ಟು ಖರ್ಚು ಮಾಡ್ಬೋದು ಅಂತ ನಮ್ಮ ಕಡೆಯಿಂದ ಆದಾಯ 2,70,00,000 13,315 ಬರುತ್ತೆ ಮೇಡಮ್. ಅದರಲ್ಲಿ ಖರ್ಚು 1,77,000 ಬರ್ತದೆ. 1,77,00,000. ಆಮೇಲೆ ಡೆವಲಪ್ಮೆಂಟ್ ವಿಭಾಗ 2ರಲ್ಲಿ 1,83,71,000 ಆದಾಯ ಅಂತ ಅಂದರೆ ವೆಚ್ಚ ಬಂದ್ಬಿಟ್ಟು 85 ಲಕ್ಷ ಕೊಂಡಿದ್ದೀವಿ. ಹಾಗೆ ಹಿಂದಿನ ವರ್ಷದಲ್ಲಿ ಬಿಲ್ ಪಾವತಿಗೋಸ್ಕರ ಒಂದು 50 ಲಕ್ಷ ಅದು ರಿಸರ್ವ್ ಇಟ್ಕೊಂಡಿದ್ದೀವಿ. ಏನೇನು ಖರ್ಚು ಮಾಡ್ತೀರಾ ಅಂತ ಆಮೇಲೆ ವರ್ಷ ಸ್ಟ್ಯಾಟಿಸ್ಟಿಕ್ಸ್ ಆಮೇಲೆ ಆದಾಯನ ಹೇಗೆ ಅಭಿವೃದ್ಧಿ ಮಾಡ್ಕೊಂಡಿದ್ದೀರಾ ಅದ್ರ ಬಗ್ಗೆ ಸರಿಯಾಗಿ ಈ ಸ್ಟೇಟ್ಮೆಂಟ್ ಕಂಪ್ಲೀಟ್ ಇದೆ ಮೇಡಮ್. ಇದು ನೆಕ್ಸ್ಟ್ ಬರೋಂಥದ್ದು ಪುಟ 1ರಿಂದ ನಾವು ಅಬ್ಸ್ಟ್ರಾಕ್ಟ್ ಆಗಿ ಹೇಳಿದ್ದೀವಿ ಮೇಡಮ್. ಇದು ಸಾಮಾನ್ಯ ವಿಭಾಗದಲ್ಲಿ ಯಾವ್ಯಾವ್ದ್ರ ಫಂಡ್ನಲ್ಲಿ ಬರುತ್ತೆ ಅಂದ್ಬಿಟ್ಟು ಯಾವ ಎಟ್ನಲ್ಲಿ ಬರುತ್ತೆ ಅಂದ್ಬಿಟ್ಟು ಈಗ ನಿಮ್ಮ ಹತ್ರ ಟೋಟಲ್ ಏನು ಅಮೌಂಟ್ ಇದೆ? ಇವಾಗ 43 ಲಕ್ಷ ಇದೆ ಮೇಡಮ್. 43 ಲಕ್ಷ ಈಗ ನಿಮ್ಮಲ್ಲಿ ಇದಾದ್ಮೇಲೆ ನೀವು 8 ಕೋಟಿ ಕಲೆಕ್ಷನ್ ಮಾಡೋಣ. ಹಾಂ ಹೌದು.
ನಿರೀಕ್ಷೆ ಮೇಡಮ್. ದೀಪಾವಳಿ ನೀ ದಾಂಡಿ ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.